ಸ್ಮಾರ್ತಿಗೌಡ್ನ ಕಿಡ್ನಾಪ್ ಹಲ್ಲೆ ಪ್ರಕರಣದ ಬೆನ್ನಲ್ಲೇ 8ನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ವಾದ ಪ್ರತಿವಾದ ಎರಡೂಗಳನ್ನು ಆಲಿಸಿದಂತಹ ಕೋರ್ಟ್ ಮ್ಯಾಜಿಸ್ಟ್ರೇಟರ್ ಈಗ ಆದೇಶವನ್ನು ಹೊರಡಿಸಿದ್ದಾರೆ. 2 ದಿನಗಳ ಕಾಲ ಜೈಲಿನಲ್ಲೇ ಕಳಿಬೇಕಾದಂತಹ ಸ್ಥಿತಿ ಈಗ ದುನಿಯಾ ವಿಜಯ್ಗೆ ಒದಗಿ ಬಂದಿದೆ. ಯಾಕೆಂದ್ರೆ 26ಕ್ಕೆ ಈ ಒಂದು ಜಾಮೀನಿನ ವಿಚಾರವಾಗಿ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಹಾಗಾಗಿ 2 ದಿನಗಳ ಕಾಲ ದುನಿಯಾ ವಿಜಯ್ ಜೈಲಿನಲ್ಲೇ ಕಳಿಬೇಕಾಗುತ್ತೆ. ಜಾಮೀನು ನೀಡದಂತೆ ಸರ್ಕಾರಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇದೆಲ್ಲದರ ಬೆನ್ನಲ್ಲೇ ಪೊಲೀಸರು ಉದ್ದೇಶಪೂರ್ವಕವಾಗಿ ಹಲವು ಸೆಕ್ಷನ್ ಹಾಕಿದ್ದಾರೆ ಅಂತ ವಿಜಯ್ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಈ ಎರಡೂ ವಾದಗಳನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು 26ನೇ ತಾರೀಕಿಗೆ ಜಾಮೀನು ಆದೇಶವನ್ನ ಮುಂದೂಡಿದ್ದಾರೆ. ಹಾಗಾಗಿ 2 ದಿನಗಳ ಕಾಲ ದುನಿಯಾ ವಿಜಯ್ ಜೈಲಿನಲ್ಲಿ ಕಳಿಬೇಕಾಗುತ್ತೆ. ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕೊಂಡು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮುರಳಿ ಇದ್ದಾರೆ. ಮುರಳಿ, ಈಗಾಗಲೇ 2 ದಿನಗಳ ಕಾಲ ಜೈಲಲ್ಲೇ ಕಳಿಬೇಕಾದಂತಹ ಸ್ಥಿತಿ, ಅಂದ್ರೆ ವಾದ ಪ್ರತಿವಾದಗಳು ಏನೇನಾಯ್ತು ಅಂತ? ಖಂಡಿತವೇ ಶಕುಂತಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗಷ್ಟೇ ವಾದ ಪ್ರತಿವಾದ ಮುಕ್ತಾಯವಾಗಿರುವಂತದ್ದು. ಮುಕ್ತಾಯದ ನಂತರ ಮಹೇಶ್ ಬಾಬು ಅಂದ್ರೆ ಮ್ಯಾಜಿಸ್ಟ್ರೇಟ್ ಮಹೇಶ್ ಬಾಬು ಅವರು 26ನೇ ತಾರೀಕು ಆದೇಶನ ಕಾಯ್ದಿರಿಸಿರುವಂತದ್ದು. ಅಂದ್ರೆ ದುನಿಯಾ ವಿಜಯ್ ಪರ ವಕೀಲರು ಹೇಳುವಂತದ್ದು ಉದ್ದೇಶಪೂರಿತವಾಗಿ ಒಂದಷ್ಟು ನಾನ್ ಬೇಲಬಲ್ ಸೆಕ್ಷನ್ ಅನ್ನ ಈ ಪ್ರಕರಣದಲ್ಲಿ ಆಡ್ ಮಾಡಿದ್ದಾರೆ. ಜೊತೆಗೆ ಅಂದ್ರೆ ಕಾಲಾವಕಾಶವನ್ನ ತೆಗೆದುಕೊಂಡು ಒಂದು FIR ಆಗುತ್ತೆ. FIR ಆದ ನಂತರ ಅದಕ್ಕೆ ಇನ್ನೊಂದು ಸೆಕ್ಷನ್ ಅನ್ನ ಸೇರಿಸಲಿಕ್ಕೆ ಸರಿಸುಮಾರು 10 ಗಂಟೆಗಳ ಕಾಲಾವಕಾಶನ ತೆಗೆದುಕೊಳ್ತಾ ಹೋದ ನಂತರ ಮೆಡಿಕಲ್ ರಿಪೋರ್ಟ್ ನಲ್ಲಿ ಎರಡೆರಡು ರೀತಿಯ ಮೆಡಿಕಲ್ ರಿಪೋರ್ಟ್ ಇದೆ ಅಂತ ಹೇಳಿ ಅವರು ಸುಳ್ಳು ಹೇಳೋ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ದುನಿಯಾ ವಿಜಯನ್ನ ಟ್ರಾಪ್ ಮಾಡ್ಬೇಕು ಅಂತ ಹೇಳಿ ಈ ಪ್ರಕರಣವನ್ನ ಮಾಡಿದ್ದಾರೆ ಅನ್ನೋದು, ಪ್ರಕರಣ ನಾನ್ ಬೇಲಬಲ್ ಸೆಕ್ಷನ್ ಅನ್ನ ಸೇರಿಸಿದ್ದಾರೆ ಅಂತ ಹೇಳಿ ದುನಿಯಾ ವಿಜಯ್ ಪರ ವಕೀಲರು ಒಂದು ವಾದವನ್ನ ಮಾಡ್ತಾರೆ. ಅದಾದ ನಂತರ ಸರ್ಕಾರಿ ವಕೀಲರು ಆದಂತ ಅರುಣ್ ಅವರು ಸಹ ಒಂದು ವಾದವನ್ನ ಮಾಡುವಂತದ್ದು. ದುನಿಯಾ ವಿಜಯ್ ಅವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವಂತದ್ದು ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಸರಿಯಾದ ಮಾಹಿತಿ ಸಿಕ್ಲಿಲ್ಲ. ಅದಾದ ನಂತರ ವಿಕ್ರಮ್ ಹಾಸ್ಪಿಟಲ್ಗೆ ಅವ್ರನ್ನ ಅಡ್ಮಿಟ್ ಮಾಡಲಾಯ್ತು. ಅಡ್ಮಿಟ್ ಮಾಡೋ ಸಂದರ್ಭದಲ್ಲಿ ಆ ತಲೆಯ ಭಾಗಕ್ಕೆ ಒಂದು ರಾಡ್ ನಿಂದ ಹೊಡೆದಿದ್ದಾರೆ. ಅಂದ್ರೆ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡೋ ಅಂದ್ರೆ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಆತ ಏನು ಹೇಳಿಕೆ ಅಂದ್ರೆ ಹಲ್ಲೆಗೊಳಗಾದ ಮಾರುತಿಗೌಡ ಏನು ಹೇಳಿಕೆಯನ್ನ ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಆತನನ್ನ ವಿಕ್ರಮ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ. ವಿಕ್ರಮ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ ನಂತರ ಆತನಿಗೆ ಸರಿಸುಮಾರು 5 ರಿಂದ 6 ಗಂಟೆಗಳ ಕಾಲ ಚಿಕಿತ್ಸೆ ನೀಡಿದ ನಂತರ ಆತ ಪೊಲೀಸರಿಗೆ ಒಂದು ಹೇಳಿಕೆಯನ್ನ ಕೊಡ್ತಾನೆ. ಹೇಳಿಕೆಯನ್ನ ನೀಡಿದ ನಂತರ ಅಷ್ಟೇ ಆತ ಹಲ್ಲೆ ಮಾಡಿರುವಂತದ್ದು ಅನ್ನೋದ್ರ ಬಗ್ಗೆ, ಅಂದ್ರೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವಂತದ್ದು ಅನ್ನೋದ್ರ ಬಗ್ಗೆ ಗೊತ್ತಾಗಿರುವಂತದ್ದು ಅಂತ ಹೇಳಿ ವಾದ ಮತ್ತು ಪ್ರತಿವಾದಗಳು ನಡೆದಿರುವಂತದ್ದು. ಎರಡು ವಾದ ಮತ್ತು ಪ್ರತಿವಾದ ಎರಡನ್ನೂ ಆಗ್ತಿರುವಂತ ನ್ಯಾಯಾಲಯ 26ನೇ ತಾರೀಕು ಜಾಮೀನು ಅರ್ಜಿ ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ಶಕುಂತಲಾ, ಓಕೆ, ಅಂದ್ರೆ ಸುಳ್ಳು ಕೇಸ್ಗಳನ್ನ ದಾಖಲು ಮಾಡಿದ್ದಾರೆ ಅಂತ ಅವರ ಪರ ವಕೀಲರು ಹೇಳ್ತಿದ್ದಾರೆ. ಯಾಕಂದ್ರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದ್ ರೀತಿ ಕೇಸ್ ದಾಖಲಾಯಿತು, ಮತ್ತೊಂದು ವಿಕ್ರಮ ಆಸ್ಪತ್ರೆನಲ್ಲೇ ಬೇರೆ ರೀತಿ ಕೇಸ್ ದಾಖಲಾಯಿತು, ಯಾವುದೇ ಅಸ್ತ್ರಗಳನ್ನ ಉಪಯೋಗಿಸಿಲ್ಲ ಅನ್ನುವಂಥದ್ದು. ಅಂದ್ರೆ ಶಕುಂತಲಾ, ಇಲ್ಲಿ ಪ್ರಕರಣದಲ್ಲಿ ಬಂದಿರುವಂತದ್ದು ಅಂದ್ರೆ ಅರ್ಜಿದಾರರ ಪರ ವಕೀಲರು ವಾದ ಮಾಡಿರುವಂತದ್ದು ಸರ್ಕಾರಿ ಆಸ್ಪತ್ರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಮಾರುತಿಗೌಡನನ್ನ 1 ಗಂಟೆ ಮಧ್ಯರಾತ್ರಿ 1 ಗಂಟೆಯಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ದುನಿಯಾ ವಿಜಯ್ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಆತನ ಮುಖಕ್ಕೆ ಮತ್ತು ಕಣ್ಣಿನ ಭಾಗದಲ್ಲಿ ಸ್ವಲ್ಪ ಗಾಯ ಆಗಿರುತ್ತೆ. ಗಾಯ ಆದ ತಕ್ಷಣ ಆತನನ್ನ ಬೋರಿಂಗ್ ಹಾಸ್ಪಿಟಲ್ಗೆ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ತಾರೆ. ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋದ ನಂತರ ಅದಾದ ನಂತರ ಬೆಳಗಿನ ಜಾವ 3 ಗಂಟೆ ಸಂದರ್ಭದಲ್ಲಿ ಆತನನ್ನು ವಿಕ್ರಮ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ವಿಕ್ರಮ್ ಹಾಸ್ಪಿಟಲ್ ಅಲ್ಲೂ ಸಹ ಆತನ ವೈದ್ಯಕೀಯ ಪರೀಕ್ಷೆಗಳಾಗ್ತವೆ. ವೈದ್ಯಕೀಯ ಪರೀಕ್ಷೆಗಳಾದ ನಂತರ ವೈದ್ಯಕೀಯ ವರದಿಗಳು ಬೇರೆ ಬೇರೆ ರೀತಿ ಬರ್ತವೆ. ಅಲ್ಲಿ 325, 323 ಈ ರೀತಿ ಸೆಕ್ಷನ್ ಸೆಕ್ಷನ್ ಗಳನ್ನ ಹಾಕಿರ್ತಾರೆ. ಅದಾದ ನಂತರ ಉದ್ದೇಶಪೂರಿತವಾಗಿ ಸಂಜೆ ಬಳಿಕ 326 ಮತ್ತು ಒಂದಷ್ಟು ಸೆಕ್ಷನ್ ಗಳನ್ನ ಸೇರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ವಾದ ಮಾಡಿರುವಂತದ್ದು. ವಾದವನ್ನು ಅಂದ್ರೆ ಈಗ ದುನಿಯಾ ವಿಜಯ್ ಅವ್ರನ್ನ ಸುಮ್ನೆ ಈ ಪ್ರಕರಣದಲ್ಲಿ ಸಿಗಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬೇಲ್ ಸಿಗದೆ ಇರಲಿ ಅಂತ ಹೇಳಿ ಈ ರೀತಿಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಅಂತ ಹೇಳಿ ಪೊಲೀಸರ ಮೇಲೆ ಆರೋಪ ಮಾಡಿರುವಂತದ್ದು. ಶಕುಂತಲಾ, ಓಕೆ, 26ನೇ ತಾರೀಕುವರೆಗೆ ಜಾಮೀನು ಅರ್ಜಿ ಆದೇಶವನ್ನ ಈಗ ಸದ್ಯಕ್ಕೆ ಹೋಲ್ಡ್ ಮಾಡಿರೋದ್ರಿಂದ ಈ ನೆಕ್ಸ್ಟ್ ಪ್ರೊಸೀಜರ್ ಹೇಗಿರುತ್ತೆ ಅಂತ? ಶಕುಂತಲಾ, ಏನಂದ್ರೆ 26ನೇ ತಾರೀಕು ತನಕ ಏನು ಜಾಮೀನು ಆದೇಶನ ಕಾಯ್ದಿರಿಸಿರೋ ಹಿನ್ನೆಲೆಯಲ್ಲಿ 26ನೇ ತಾರೀಕು ಭವಿಷ್ಯ ಮಧ್ಯಾಹ್ನ 3 ಗಂಟೆ ನಂತರ ಜಾಮೀನು ಅರ್ಜಿ ಆದೇಶ ಹೊರಬೀಳುತ್ತೆ. ಅಲ್ಲಿಯ ತನಕನೂ ಸಹ ದುನಿಯಾ ವಿಜಯ್ ಜೈಲಿನಲ್ಲೇ ಕಾಲವನ್ನು ಕಳಿಬೇಕಾದ ಅನಿವಾರ್ಯ ಪರಿಸ್ಥಿತಿ ಇರುವಂತದ್ದು. ಶಕುಂತಲಾ, ಓಕೆ, ಹಾಗೆ ಪೊಲೀಸರು ಉದ್ದೇಶಪೂರ್ವಕವಾಗಿ ಕೆಲವೊಂದು ಕೇಸ್ಗಳನ್ನ ಹಾಕಿದ್ದಾರೆ, ಕೆಲವೊಂದು ಸೆಕ್ಷನ್ ಅಡಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಯಾವ್ಯಾವ ಕೇಸ್ಗಳನ್ನ ಈಗ ಎಕ್ಸ್ಟ್ರಾ ಆಡ್ ಮಾಡಿತಾರಂತೆ, ಏನ್ ಕತೆ?
ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. 2 ದಿನಗಳ ಕಾಲ ದುನಿಯಾ ವಿಜಿ ಈಗ ಜೈಲಿನಲ್ಲೇ ಕಳಿಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ದುನಿಯಾ ವಿಜಿ ಪರ ವಕೀಲರು ಈಗಾಗಲೇ ವಾದಗಳನ್ನ ಮಂಡಿಸಿದ್ರು. ಉದ್ದೇಶಪೂರ್ವಕವಾಗಿ ಪೊಲೀಸರು ಹಲವು ಸೆಕ್ಷನ್ಗಳನ್ನ ಹಾಕಿದ್ದಾರೆ ಅಂತ ವಿಜಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಹಾಗೆ ಸುಳ್ಳು ಕೇಸ್ಗಳನ್ನ ದಾಖಲು ಮಾಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲೇ ಬೇರೆ ಕೇಸ್ ದಾಖಲಾಗಿತ್ತು, ನಂತರ ವಿಕ್ರಮ್ ಆಸ್ಪತ್ರೆಯಲ್ಲಿ ಬೇರೆ ಕೇಸ್ ದಾಖಲಾಗಿತ್ತು. ಉದ್ದೇಶಪೂರ್ವಕವಾಗಿ ಬೇಕಂತಾನೆ ಈ ರೀತಿ ಸೆಕ್ಷನ್ಗಳನ್ನ ಹಾಕಿ ಅವರಿಗೆ ತೊಂದರೆ ಕೊಡ್ತಿದ್ದಾರೆ ಅಂತ ದುನಿಯಾ ವಿಜಿ ಪರ ವಕೀಲರು ವಾದವನ್ನ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಸರ್ಕಾರಿ ಪರ ವಕೀಲರು ಕೂಡ ಅವರು ವಾದವನ್ನ ಮಂಡನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಸದ್ಯಕ್ಕೆ ಸಿಗುವುದು ಬೇಡ ಇದರಲ್ಲಿ, ಯಾಕಂದ್ರೆ ಮೇಲಿಂದ ಮೇಲೆ ತಪ್ಪುಗಳನ್ನ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಕಾನೂನಿನ ಭಯವೇ ಅವರಿಗೆ ಇಲ್ಲದಂತಾಗಿದೆ. ಹಾಗಾಗಿ ಇದರಲ್ಲಿ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡುವಂತದ್ದು ಬಾಕಿ ಇದೆ. ಹಾಗಾಗಿ ತಕ್ಷಣಕ್ಕೆ ಅವರಿಗೆ ಬೇಲ್ ಸಿಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ವಾದ ಮಂಡನೆಯನ್ನ ಮಾಡಿದ್ರು. ಹಾಗಾಗಿ ಎರಡೂ ಪರ ವಕೀಲರುಗಳ ವಾದವನ್ನ ಮಂಡಿಸಿದಂತಹ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 26ನೇ ತಾರೀಕುವರೆಗೆ ಮುಂದೂಡಿದೆ. ಹಾಗಾಗಿ 2 ದಿನಗಳ ಕಾಲ ದುನಿಯಾ ವಿಜಿ ಜೈಲಿನಲ್ಲಿ ಕಳಿಬೇಕಾದಂತಹ ಸ್ಥಿತಿ ಇದೆ. ಮಾರುತಿ ಗೌಡನ ಕಿಡ್ನಾಪ್ ಹಾಗೂ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಿ ಅಂಡ್ ಗ್ಯಾಂಗ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ರು. ಹಾಗೆ ವಿಜಿ ಈಗಾಗಲೇ ಕೋರ್ಟ್ ಮುಂಭಾಗವಾಗಿ ಈಗ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಈ ಜಾಮೀನು ಅರ್ಜಿಯನ್ನ 26ನೇ ತಾರೀಕಿಗೆ ಮುಂದೂಡಲಾಗಿದೆ. ಹಾಗಾಗಿ 2 ದಿನಗಳ ಕಾಲ ದುನಿಯಾ ವಿಜಿ ಜೈಲಿನಲ್ಲೇ ಕಳಿಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆನೂ ಕೂಡ